ವಿಡಿಯೋದಲ್ಲಿ ತೋರ್ಸೋದು ಸ್ವಲ್ಪ ಕಮ್ಮಿ ಮಾಡ್ಬಿಡ್ತೀನಿ. ಯಾಕೆ ಅಂತಂದ್ರೆ ಬಟ್ ಹಾಟ್ ಬಾಕ್ಸ್ ಅಲ್ಲ ನೋಡಿ ಸಖತ್ ರಶ್ ಐತೆ ಇಲ್ಲಿ. ಸ್ಟೀಲ್ದ ಬರ್ಗರ್ ಹೇಳಿದೀನಿ. ಇದು ಏನಾದ್ರು ಇಟ್ಕೊಳಕ್ಕೆ 3 ಲೇಯರ್ ಇದೆ. ಹೋಗ್ಬಿಡ್ತು. ಇನ್ನೇನ್ ಕೌಂಟರ್ ಹತ್ರ ಬರ್ತಾ ಇದೀನಿ, ಭಯ ಆಗೋಗ್ಬಿಡ್ತು. ಏನಕ್ಕೆ ಅಂತಂದ್ರೆ 2 ವಿಷಯ ನನಗೆ ಭಯ ಆಗಿದ್ದು. ಮೊದಲು ಹಂಗೆ ಕೋಪನು ಬರ್ಸ್ತಾಳ, ಹಂಗೆ ನನ್ ಕೈಲಿ ಒದೆ. ಓನಮ್ಮ ಐಸ್ ಕ್ರೀಮ್ ಇಲ್ಲಿ ನೋಡೋಣ ಬಾ. ಅಲ್ಲಿ ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇವತ್ತು ಡಿಮಾರ್ಟ್ ಶಾಪಿಂಗ್ ಬಂದಿದ್ದೀವಿ. ನಿನ್ನೆ ವ್ಲಾಗಲ್ಲಿ ಹೇಳಿದೆ. ಸೊ ಮಗಳಿಗೆ ಏನಾರ ಪರ್ಚೇಸ್ ಮಾಡಬೇಕು, ಸ್ಕೂಲ್ ಬ್ಯಾಗು, ತುಂಬ ಐಟಮ್ಸ್ ಇದೆ. ಸೊ ಇವಾಗ ನನಗೆ ಫಸ್ಟು ಬಂದಿದ ತಕ್ಷಣ ಒಂದು ಐಸ್ ಕ್ರೀಮ್ ತಿಂತಾ ಇದ್ದೀವಿ. ಚಿನ್ನಿ ಆನ್ ಡಿಮ್ಯಾಂಡು. ಇಲ್ಲೋಡಮ್ಮ ಹಾಯ್ ಮಾಡು. ಏನು ತಿಂತಾ ಇದೆಯಾ? ಐಸ್ ಕ್ರೀಮು. ಎಂಟ್ರ್ ಆಗ್ತಿದಂಗೆ ಐಸ್ ಕ್ರೀಮು. ಇವಾಗ ಇದೊಂದು ಕವರ್ನ ಪೌಡ್ರ್ ಮಾಡಬೇಕು. ಕವರಲ್ಲಿ ಏನಿದೆ ಅಂತಂದರೆ ಸ್ಯಾರೀಸ್ ಇದೆ. ಸೊ ಫ್ರೆಂಡಿಗೆ ಪೌಡ್ರ್ ಮಾಡಿಬಿಟ್ಟು ವೆಯ್ಟ್ ಮಾಡ್ತಾ ಇದ್ದೀವಿ. 10 ಮಿನಿಟ್ಸ್ ಆಗುತ್ತೆ ಪೌಡ್ರ್ ಬರೋದಕ್ಕೆ. ಇವಾಗ ಟೈಮ್ ಆಲ್ಮೋಸ್ಟ್ 1:30. ಓನೆ ಏನು ಇದ್ರ ಮೇಲೆ ಕುತ್ಕೊಂಡ್ರೆ ನೀನು ಹೆಂಗಿದ್ ಸಖತ್ ರಶ್ ಐತೆ ಇಲ್ಲಿ. ವಿಡಿಯೋ ಮಾಡೋಕ್ಕಾಗಲ್ಲ. ಕೂತ್ಕೋಬಾ. ಆಯ್ತು, ಕೂರಿಸ್ತೀನಿ ಬಾ. ಅಲ್ಲಿ ದೊಡ್ಡದು ನೋಡೋಣ ಫಸ್ಟು. ಬಾ ನೋಡೋಣ ಯಾವ್ದಮ್ಮ ಇದಾ? ಇಷ್ಟು ದೊಡ್ಡ ಏನಕ್ಕೆ? ಬಾಯಿಲ್ ನೋಡೋಣ. ನಿಮ್ಗೆ ಯಾವ್ದು ಬೇಕಂತವ? ಸ್ಟೀಲ್ದ ಓಪನ್ ಮಾಡ್ತೀನಿ. ಅದರಲ್ಲಿ ಇನ್ನೂ ಏನೇನೋ ಇರಬೇಕು ಅವ್ರ ಒಳಗಡೆ. ಆ ಥರ ತಗೋ. ಇದು ಓಪನ್ ಮಾಡು. ನೀನು ತೆಗಿ, ನಾನು ನೋಡ್ತಾ ಇರ್ತೀನಿ ಬೇರೆದು. ಚಿನ್ನಿ ಇದು ನೋಡ್ಬಾ, ಸಖತ್ತಾಗುತ್ತೆ. ಸೂಪರ್ ಆಗಿರ್ತೀನಿ ನೋಡಿ. ಇವಾಗ ಇಷ್ಟೆಲ್ಲ ಶಾಪಿಂಗ್ ಮಾಡಿದೀವಿ. ಇವಾಗ ಮನೆಗೆ ಹೋಗಿ ತೋರಿಸ್ತೀನಿ ಏನೆಲ್ಲ ಶಾಪ್ ಮಾಡಿದ್ದೀನಿ ಅಂತ. ಮೇರಾ ಬಬಲ್ ಕೊಡಿಲೆ ಕೊಡ್ತೀನಿ, ನಾನು ನೋಡ್ತೀನಿ. ಮೇರಾ ಬಬಲ್ ಹಿಂದಿ ಎಲ್ಲ ಕಲ್ತ್ಬಿಟ್ಟವಳೆ. ಇವಾಗ ಫಸ್ಟ್ ಏನಾದ್ರು ತಿನ್ನಕ್ ಹೋಗೋಣ. ಬಬಲ್ಸ್ ಅದು ಶಿನಿ, ಬಬಲ್ಸ್ ಅದು. ಶಿನಿ ಬರ್ಗರ್ ಹೇಳಿದ್ದೀನಿ. ಇದೊಂದು ಹೇಳಿದ್ದೀನಿ. ಆಯ್ತು ತಿನ್ನು. ಮನೇಲಿ ಐತೆ ಬೇಜಾನ್ ಸಾಸ್. ಇವಾಗ ಮನೆಗೆ ಬಂದ್ವಿ. 6 ಗಂಟೆ ಟೈಮು. ಹೆಂಗೆ ಹೋದ್ರು 3 ರಿಂದ 4 ಅವರ್ ಬೇಕು. ಸೊ ಇವಾಗ ಏನೇನೆಲ್ಲ ತಗೊಂಡ್ ಬಂದಿದ್ದೀನಿ ನಾನು ಅಂತ ತೋರಿಸ್ತೀನಿ. ನಿಮ್ಗೂ ಕೂಡ ಒಂದು ಅಂದಾಜ್ ಸಿಗುತ್ತೆ. ಡಿಮಾರ್ಟ್ ಅಲ್ಲಿ ಇವಾಗ ಸ್ಕೂಲ್ ಸ್ಟಾರ್ಟ್ ಆಗ್ತಾ ಇದೆ ಅಲ್ವಾ, ಸೊ ಎಲ್ರಿಗೂ ಯೂಸ್ ಆಗುತ್ತೆ ಈ ವಿಡಿಯೋ.
ಕೆಲವೊಂದಷ್ಟು ಐಟಮ್ಸ್ ತಂದಿದ್ದೀನಿ, ಅದನ್ನ ತೋರಿಸ್ತಾ ಹೋಗ್ತೀನಿ. ಇದು ಇವಾಗ ಎಲ್ಲ ಬ್ಯಾಗಲ್ಲಿ ತುಂಬ್ಕೊಂಡು ಬಂದಿದ್ದೆ ನಾನು. ನನ್ನ ಮಗಳದೇ ಎಕ್ಸ್ಟ್ರಾ ಒಂದಷ್ಟು ಐಟಮ್ಗಳು. ನಂಗೆ ಗೊತ್ತು ಅವಳನ್ನ ಕರ್ಕೊಂಡೋದ್ರೆ ನನಗೆ ಮಿನಿಮಮ್ ಅಂದ್ರು ಒಂದ್ 500 - 1000 ರೂಪಾಯಿ ಟ್ಯಾಕ್ಸ್ ಆಗ್ತಾಳೆ ಅಂತ. ಆದ್ರೂ ಕರ್ಕೊಂಡು ಹೋಗ್ತಾ ಇರ್ತೀನಲ್ಲ, ಅದು ನನ್ನ ತಪ್ಪು, ಏನು ಮಾಡಕ್ ಆಗಲ್ಲ. ಮಕ್ಳೇ ಹಂಗೆ, ಎಲ್ಲಾರ ಮನೇಲೂ ಮಕ್ಳು ಹಿಂಗೆ ಇರ್ತಾರ. ಕಮೆಂಟ್ ಮಾಡಿ. ಏನಾದ್ರೂ ನೋಡ್ಬಿಟ್ರೆ ಅದು ಬೇಕು, ಕೊಡ್ಸೋ ತನಕ ಬಿಡಲ್ಲ, ಚಂಡಿ ಮಾಡ್ಬಿಡ್ತಾರೆ. ಇವಾಗ ಮೊದಲನೇದು ಬ್ಯಾಗ್, ಯೂನಿಕಾರ್ನ್ ಬ್ಯಾಗ್. ಇದು ಇಲ್ಲೊಂದು ಜಿಪ್ ಬರುತ್ತೆ, ಮತ್ತೆ ಇಲ್ಲೊಂದು ಜಿಪ್, 3 ಜಿಪ್ ಬರುತ್ತೆ. ಇಲ್ಲಿ ಸೈಡಲ್ಲಿ ಒಂದು ಪೌಚು. 249 rupees. ಆಕ್ಚುಲಿ ಈ ತರ ಬ್ಯಾಗು ಸ್ಮಾಲ್ ಸೈಜು 200, ಅಪ್ ಟು 1000 ವರೆಗೂ ಬ್ಯಾಗ್ಸ್ ಇದೆ ಡಿಮಾರ್ಟ್ ಅಲ್ಲಿ. ತುಂಬಾ ಚೆನ್ನಾಗಿದೆ. ನನ್ಗೆ ತುಂಬಾ ವರ್ತ್ ಅನ್ನಿಸ್ತು. ಜಸ್ಟ್ 250 rupeesಗೆ ನನ್ನ ಮಗಳು ನಿಜ ಹೋಗ್ಬೇಕಾದ್ರೆ ಯೂನಿಕಾರ್ನ್ ಬ್ಯಾಗ್ ಕೊಡ್ಸು ಅಂತ ಅಂದ್ಲು. ಅವಳು ಇಷ್ಟಪಟ್ಟಂಗೆ ಇದೇ ಸಿಕ್ಬಿಡ್ತು. ಜಾಮಿಟ್ರಿ ಬಾಕ್ಸ್ ಮನೆಯಲ್ಲೇ ಇದೆ, ಹೊಸದು ಯೂನಿಕಾರ್ನ್ದು, ಅದೇ ಕಟ್ ಕಳಿಸ್ತೀನಿ. ನೆಕ್ಸ್ಟ್ ಐಟಮ್ ಬಂದು ಟಿಫನ್ ಬಾಕ್ಸ್. ಈ ತರ ಟಿಫನ್ ಬಾಕ್ಸ್ ನೋಡಿದ್ವಿ ನಾವು, ತೋರಿಸ್ತೀನಿ ರೀ ಹೆಂಗಿದೆ ಅಂತ. ತುಂಬಾ ಚೆನ್ನಾಗಿದೆ. ಹಾಟ್ ಬಾಕ್ಸ್ ಏನೋ ಅಂತ ತಗೊಂಡೆ ನಾನು, ಬಟ್ ಹಾಟ್ ಬಾಕ್ಸ್ ಅಲ್ಲ. ನೋಡಿ ಒಳಗಡೆ ಈ ರೀತಿ ಬರುತ್ತೆ. ಇಲ್ಲಿ ಮೇಲ್ಗಡೆ ನೋಡಿ, ಇಲ್ಲಿ ಒಳಗಡೆ ಹಿಂಗೆ, ಇದು ಹಿಂಗೆ ಪ್ಲೇಟ್ ಮುಚ್ಚಿ ಈ ತರ ಹಿಂಗ ಹಾಕಿ ಹಿಂಗ ಹಾಕ್ಬೋದು. ಇದ್ರ ಪ್ರೈಸ್ ಬಂದು 229 rupees. ಇನ್ನು ಸೂಪರ್ ಆಗಿರೋದೆಲ್ಲ ಇತ್ತು. ನಾನು ಪ್ರಿಫರ್ ಮಾಡಿದ್ದು ಸ್ಟೀಲೇನೆ, ಸೊ ಹಂಗಾಗಿ ಅದೇ ತಗೊಂಡೆ. ಇಲ್ಲಿ ಪಲಾವು, ಮೊಸರು ಬಜ್ಜಿ, ದೋಸೆ, ಪಲ್ಯ ಆತರ ಎಲ್ಲ ಹಾಕ್ಬೋದು ಅಂತ ಇದೇ ತಗೊಂಡಿದ್ದು. ಚೆನ್ನಾಗಿದೆ, ಹಿಂಗೂ ಇಟ್ಕೊಂಡು ಹೋಗ್ಬೋದು, ಚೆನ್ನಾಗಿದೆ, ಇದು ವರ್ತು. ಆಮೇಲೆ ಇದೊಂದು ಡಿಮ್ಯಾಂಡ್ ಇತ್ತು ಅವಳ್ದು, ಹಿಂಗ್ ತೆಗ್ದು ಓನಮ್ಮ ಏನ್ ಮಾಡ್ತಾವ್ ಗುಂಡ, ಬಾಕ್ಲಾಕ್ಬಿಟ್ ಬಾ ಒಳಗಡೆ ಬಾ, ಹಾಕು ಮುಚ್ಚು ಬಾಕ್ಲು. ಇವಳು ಆಡ್ ಆನ್ ಆದ್ಲು. ಇವಾಗ ಈ ಬಾಕ್ಸ್ ತೋರಿಸ್ತಾ ಇದೆ ಅಲ್ವಾ, ಈ ತರ ಈ ತರನೇ ಬೇಕು ಅಂತ ಇದ್ದಿದ್ದು. ಆಕ್ಚುಲಿ ದೊಡ್ಡ ಬಾಕ್ಸ್ ನ ಈ ಟೈಪ್ ಅಲ್ಲಿ ತಗೊಂಡಿದ್ದು, ಒಂಥರ ರೆಕ್ಟಾಂಗಲ್ ಶೇಪ್ ಅಲ್ಲಿ. ಬಟ್ ಅದು ತುಂಬಾ ದೊಡ್ಡದಾಯ್ತು. ರುಚಿ ನೀನ್ ಮಾತಾಡ್ಬೇಡ, ಇರಮ್ಮ ಒಂದ್ ನಿಮಿಷ. ನೋಡಿ ಈ ತರ ಹಿಂಗ ಹಾಕ್ಬೋದು. ಪ್ಲೇನ್ ಆಗಿರೋದು ಸಿಗುತ್ತೆ. ಇದು ಜಸ್ಟ್ 99 rupees. ವರ್ತ್ ಇಟ್ ಅಂತ ಅನ್ನಿಸ್ತು. ಇದರಲ್ಲಿ ಫ್ರೂಟ್ಸ್ ಹಾಕಿ ಕಳಿಸ್ಬೋದು. ಇದರಲ್ಲಿ ಮೇನ್ ಕೋರ್ಸ್ ಏನಿರುತ್ತೆ, ಪಲಾವ್, ದೋಸೆ ಆತರ ಹಾಕಕ್ಕೆ. ಇದಕ್ಕೆ ಲಂಚ್ ಬ್ಯಾಗು ನೋಡಿದ್ವಿ, ಬಟ್ ತುಂಬಾ ಚಿಕ್ಕದಾಗಿತ್ತು, ಅದಕ್ಕೆ ಅಲ್ಲಿ ತಗೊಂಡ್ಲಿಲ್ಲ. ಇವಾಗ ಇದೊಂದು ಬಾಟಲ್ ತಗೊಂಡಿದೀವಿ. ತುಂಬಾ ಚೆನ್ನಾಗಿದೆ ಗೈಸ್ ಬಾಟಲ್ ಮಾತ್ರ. ಈ ರೀತಿ ತಗೊಂಡೆ. ಪೈಪ್ ತಗೋತಾ ಇದ್ದೆ ಆಕ್ಚುಲಿ ಯಾವಾಗ್ಲೂ, ಬಟ್ ಬೇಡ ಅನ್ಬಿಟ್ಟು ಈ ರೀತಿ ತಗೊಂಡೆ. ಇದೇನೋ ಹಿಂಗ್ ಹೋಲ್ಡರ್ ಕೊಟ್ಟಿದ್ದಾರೆ. ಇದು ಬಂದು 159 rupees. ನೋಡಿ ಚೆನ್ನಾಗಿದೆ, ವರ್ತ್. ನೀನ್ ಇದನ್ನ ನೀಟಾಗಿ ಸ್ಕೂಲಲ್ಲೇ ಕುಡಿಬೇಕು, ಮನೇಲೆಲ್ಲ ಕುಡಿಬಾರ್ದು. ಬೇಡ ಇರು ನಿಮಿಷ, ಏನೋ ಸ್ಟಿಕ್ಕರ್ ಹಾಕೋ, ನೀನ್ ಸುಮ್ಮನೆ ಇರೋ, ನಾನು ತಲೆ ತಿನ್ಬೇಡ. ಇವಾಗ ನೆಕ್ಸ್ಟ್ ಹ್ಯಾಂಡ್ ಕರ್ಚೀಫು ಮೀನ್ಸ್ ಇದು ಲಂಚ್ ಬ್ಯಾಗಿಗೆನೆ 39 rupees. ಕುಡ್ಮ ಇಲ್ಲಿ. ನಾನು ಜಸ್ಟ್ 2 ತಗೊಂಡೆ. ಇವಾಗ ಸದ್ಯಕ್ಕೆ ಸಾಕು ಅಂತ ಅನ್ಬಿಟ್ಟು 2 ತಗೊಂಡೆ ಅಷ್ಟೇ. ಅದಾದ್ಮೇಲೆ ಇರು ಚಿನ್ನಿ, ಇದು ಹ್ಯಾಂಡ್ ಕರ್ಚೀಫು. ಇದು ಜಸ್ಟ್ 59 rupees ಅಷ್ಟೇನೆ. ಇದರಲ್ಲಿ 6 ಇದೆಯಂತೆ. ಡಿಮಾರ್ಟ್ ಅಂತೂ ಒನ್ ಶಾಪ್ ಡೆಸ್ಟಿನೇಷನ್, ಎಲ್ಲ ಐಟಮ್ಗಳು ಸಿಗುತ್ತೆ. ಇದೆಂಗಪ್ಪ, ಇದೆಲ್ಲ ತಗೊಂಡಿರೋದೆಲ್ಲ ಚಿನ್ನಿಗೆನೆ. ಇದು ಇವಾಗ ಇದು ತೆಗಿಯಕ್ ಆಗಲ್ಲ ಬಿಡಮ್ಮ, ನಂಗೆ ಅಷ್ಟು ತಾಳ್ಮೆ ಇಲ್ಲ ಇವಾಗ. ನೋಡಿ ಈ ತರ ಚೆನ್ನಾಗಿದೆ. ನಿನ್ಗೆ ಇದೆಲ್ಲ ತಗೊಂಡಿರೋದು ನೋಡಿ. ಅಲ್ಲ, ಕೊಡ್ಸಿದ್ರು ತಪ್ಪು, ಕೊಡಿಸ್ಲೇ ಇಲ್ಲ ಅಂದ್ರೆ ತಪ್ಪು. ಇವಳ ಹತ್ರ ಬಿಡು ಸಾಕು. ಇದೆಲ್ಲ ಸ್ಕೂಲ್ ತಗೊಂಡ್ ಹೋಗಿದಂತೆ. ಇವಾಗ ನೀನ್
ಸ್ಕೂಲ್ಗೆ ಒಟ್ಟು ಬರ್ತಾನೆ ಸ್ಕೂಲ್ಗೆ ಮನೆಯಲ್ಲಿ ಯೂಸ್ ಮಾಡಂಗಿಲ್ಲ ಅದೇನೋ ಒಂದು ಏನು ಸರಿ ಆಯ್ತು ಚಾಕ್ಲೇಟ್ ತಗೊಂಡು ಇವಾಗ ಬುಕ್ಸ್ ತಗೊಂಡು ಏನೋ ಆಯ್ತು ಸುಮ್ಮನೆ ನೀನು ಇವಾಗ ಇದು ಬುಕ್ಸ್ ನನಗೆ ಅಂತ ತಗೊಂಡೆ ಆಕ್ಚುಲಿ ಹೇಳ್ತೀನಿ ನೋಡಿ ಡಿ ಮಾರ್ಟ್ ಅಲ್ಲಿ ನೋಟ್ ಬುಕ್ಸ್ ಗೆ ತುಂಬಾ ತುಂಬಾ ಆಫರ್ಸ್ ಇದೆ 15 to 30% ಅಪ್ ಟು ಆಫರ್ ಇದೆ ಇದು 50 rupees ಒನ್ ಬುಕ್ ಬಟ್ ಅವ್ರು ಎಷ್ಟಕ್ಕೆ ಹಾಕೊಂಡ್ರೋ ಗೊತ್ತಿಲ್ಲ ಬಿಲ್ ಎಲ್ಲ ಆಗದೆ ನಾನು ಇವಾಗ ನೋಡ್ಬಿಟ್ಟು ಹೇಳ್ತೀನಿ ರೀ 50 rupees ಒನ್ ಬುಕ್ ಬೀಳುತ್ತೆ ಅದು ಓಕೆನಾ ಅದಾದ್ಮೇಲೆ ಇದು ಬಂದು ಹೋಲ್ಡರ್ ಏನಾದ್ರು ಇಟ್ಕೊಳಕ್ಕೆ 3 ಲೇಯರ್ ಇದೆ ಜಸ್ಟ್ ಇದು 149 rupees ಚಿನ್ನಿ ಸುಮ್ಮನೆ ಚಿನ್ನಿ ದಯವಿಟ್ಟು ನೀನ್ ಮಾತಾಡ್ಬೇಡ ಸೆಂಟ್ರಲ್ಲಿ ನಾನು ಹೇಳಿದ್ರೆ ಮಾತ್ರ ಮಾತಾಡ್ಬೇಕು ನೋಡಿ ಈ ರೀತಿ ಫಿಕ್ಸ್ ಮಾಡ್ಕೊಳಕ್ಕೆ ತುಂಬಾ ಚೆನ್ನಾಗೈತೆ ಆಮೇಲೆ ಫಿಕ್ಸ್ ಮಾಡೋಣ ಇದು ಈ ತರ ಕೊಟ್ಟಿದ್ದಾರೆ ಕೆಳಗಡೆ ಇದು ಸ್ಟಿಕ್ ಎಲ್ಲ ಕೊಟ್ಟಿದ್ದಾರೆ ಓಕೆನಾ ಆಮೇಲೆ ಇದು ಒಂದು ವೈಪರ್ ಪ್ಲಾಸ್ಟಿಕ್ 45 rupees ಚೆನ್ನಾಗಿದೆ ಆಮೇಲೆ ಇದು ಒಂದು ಸಿಂಕ್ದು ಬ್ರಷ್ ತಗೊಂಡೆ 69 rupees ಡಬಲ್ ಇದು ಕೊಟ್ಟಿದ್ದಾರೆ ನೋಡಿ ಚೆನ್ನಾಗಿದೆ ಆಮೇಲೆ ಯಪ್ಪ ಇದು ಬೇಕಿತ್ತು ಕ್ಲಾತ್ ಕ್ಲಿಬ್ಬು 79 rupees 20 ಪೀಸ್ಗೆ ಹೆಂಗಿದೆ ಅಂತ ನೋಡಿಲ್ಲ ನೋಡೋಣಿರಿ ಪ್ಲಾಸ್ಟಿಕ್ ಯಾಕೆ ಚಿನ್ನಿ ಯಾಕಮ್ಮ ಪ್ಲಾಸ್ಟಿಕ್ ಚೆನ್ನಾಗೈತೆ ನೀನ್ ಏನೇನೆಲ್ಲ ತಗೊಂಡೆ ಹೇಳು ಏನೋ ಇದು ಓಪನ್ ಮಾಡಕ್ಕೂ ಆಯ್ತಲ್ಲ ಇರಮ್ಮ ಅಯ್ಯೋ ಹಿಂಗೆ ತೆಗಿಬಹುದು ನಾನು ಸರ್ಕಸ್ ಎಲ್ಲ ಮಾಡ್ತಾ ಇದ್ದೀನಿ ಚೆನ್ನಾಗಿದೆ ವರ್ತ್ ನೋಡಿ ಬರೀ ಜಸ್ಟ್ 79 rupeesಗೆ ಈ ತರ 20 ಕ್ಲಿಪ್ಸ್ ಗಟ್ಟಿಗೆ ಇದೆ ಸ್ಟ್ರಾಂಗ್ ಇದೆ ಆಕ್ಚುಲಿ ಆಟ ಆಡಕ್ಕಲ್ಲಮ್ಮ ದಯವಿಟ್ಟು ಕುತ್ಕೊಂಡ್ಬಿಡು ಸುಮ್ನೆ ಆಮೇಲೆ ಇದು 69 rupees ಇದು ಆಯಿಲ್ದು ಇದೇಂದ್ರದು ಅಂತ ಗೊತ್ತಾಗ್ಲಿಲ್ಲ ನನ್ಗೆ ಇದೇಂದ್ರದು ಇದೇನೋ ಆಯಿಲ್ ತವಾ ಮೇಲೆ ದೋಸೆ ಗೀಸೆ ಹಾಕ್ದಾಗ ಹಾಕೊಳ್ಳೋದು ಇದೇಂದ್ರದು ಇದಕ್ಕೆ ಸುಮ್ನಿರ್ಲಾರ್ದೆ 69 rupees ಕೊಟ್ಟೆ ಓಕೆನಾ ದೋಸೆ ಎಸಿಯದ ಇದು ಲೇಬಲ್ 25 rupees ಇದ್ರಲ್ಲಿ ಎಷ್ಟಿದೆ ಅಂತಂದ್ರೆ ಪ್ಯಾಕ್ ಆಫ್ 50 ಇದೆ ಆಮೇಲೆ ಇದೊಂದು ಪರ್ಸ್ ತಗೊಂಡೆ ಆಕ್ಚುಲಿ 99 rupees ಇದ್ರಲ್ಲಿ ಏನ್ ಗೊತ್ತಾ ಸ್ಪೆಷಾಲಿಟಿ ಇವಾಗ ನೋಡಿ ಪುಟ್ಟು ಒಂದು ಮಿರರ್ ಕೊಟ್ಟಿದ್ದಾರೆ ಆಮೇಲೆ ಕಂಪಾರ್ಟ್ಮೆಂಟ್ಸ್ ಗಳಷ್ಟೇ 1 2 ಮಾಡಿರಲಿಲ್ಲ ಇದು ಬ್ಯಾಗ್ಗೆ ಇವಾಗ ಏನಾದ್ರು ಕಡ್ಲೆ ಎಸಿಟ್ಟು ಮತ್ತೆ ಏನಾದ್ರು ಪುಡಿಗಳು ಓಪನ್ ಮಾಡ್ಬಿಟ್ರೆ ನೀನ್ ಯಾರು ಕರ್ದಿದ್ ಬಾ ಅಂತ ಹಾಕೊಳ್ಳೋದಿಕ್ಕೆ ಚೆನ್ನಾಗಿದೆ ಇದು ಜಸ್ಟ್ ನನಗೆ 59 rupeesಗೆ ಸಿಕ್ತು ನೋಡಿ ಚಿಕ್ಕದ್ರಿಂದ ಹಿಡಿದು ದೊಡ್ಡದವರೆಗೂ ಇದೆ 1 2 3 4 5 6 7 8 9 10 11 12 ಇದೆ ವರ್ತ್ ಚಿಕ್ಕಾಬಟ್ಟೆ ವರ್ತ್ ಆರಾಮಾಗಿ ಯೂಸ್ ಮಾಡ್ಬೋದು ಆಮೇಲೆ ಈ ಫ್ರೆಂಚ್ ಫ್ರೈಸು ನಮ್ಮ ಚಿನ್ನಿದು 99 rupees ಓಕೆನಾ ಇದು ತಮ್ಮಂಗೆ ಇದು ಅವಳಿಗೆ ಚಾಕ್ಲೇಟು ಬೇಡ ಅಂದ್ರೆ ಈ ಜ್ಯೂಸ್ ಬೇರೆ ತಗೊಂಡವಳೆ ಇದು ಆಫರ್ ಅಲ್ಲಿ ಇತ್ತು ಇದನ್ನ ಎತ್ಕೊ ಬರಕ್ಕೆ ಭಾರ ಆಗಿದೆ ಆಕ್ಚುಲಿ ಎದೋಳು ಚಿನ್ನೆ ಇದು ಸುಸ್ತಾಗ್ಬಿಟ್ಟವಳೆ ನಿನ್ನ ತಾನೇ ಮಾತಾಡ್ತೀನಿ ಅಂತ ಬಂದಿದ್ದು ಮಾತಾಡಿ ಇವಾಗ ಒಂದ್ ನಿಮಿಷ ಇರು ಇದು ಪ್ಯಾರಾಶೂಟ್ ಬಾಡಿ ಲೋಷನ್ ಇರ್ಲಿ ಅಂತ ತಗೊಂಡೆ ಇವ್ರ ಪ್ರೈಸ್ ಬಂದು 425 rupees ಅಂತೆ ಇವರು ಆಫರ್ಗೆ 145 rupees ಬಿಟ್ಟವ್ರೆ ನೋಡಿ ಹೆಂಗೆ ಸ್ಕ್ಯಾಮ್ಸ್ ಮತ್ತೆ ಹೆಂಗೆ ಜನನ ಹೇಳ್ಕೊತಾರೆ ಅಂತಂದ್ರೆ ಏನೊಂದು 250 ರೂಪಾಯಿ ಬಿಟ್ಬಿಡ್ತಾರ ಇದ್ರ ಮೇಲೆ ಅಲ್ಲ 300 ರೂಪಾಯಿ ಬಿಟ್ಬಿಡ್ತಾರ ಯಾರಾದ್ರೂ ಹಂಗೆ ಗೈಸ್ ನಾವು ಮಾಲ್ ಅಂತ ಹೋಗ್ತೀವಿ ಅಂಡ್ ಇದು ಹಿಮಾಲಯ ಬಾಡಿ ಲೋಷನ್ 250 rupees 400 ml ಗೆ
ಆಕ್ಚುಲ್ ಪ್ರೈಸು 400 ಏನೋ ಇದೆ, 150 ಆಫ್. ಸೊ ಇವತ್ತು ನಾವು ಇಷ್ಟು ತಗೊಂಡ್ ಬಂದ್ವಿ. ಆಕ್ಚುಲಿ ಇನ್ನ ಇದೆಲ್ಲ ವರ್ತು ಸಮಥಿಂಗ್ 2300 ಆಯ್ತು. ಆಮೇಲೆ ಏನಂತ ಅಂದ್ರೆ ಆಕ್ಚುಲಿ ನಾನು ಕಿಚನ್ಗೆ ಸ್ವಲ್ಪ ಸೆಟಪ್ ಮಾಡೋಣ, ಇವಾಗ ನಮ್ದು ಓಪನ್ ಕಿಚನ್ ಬೇರೆ ಅಲ್ವಾ, ಚೆನ್ನಾಗಿ ಎಲ್ಲ ನೀಟ್ ಮಾಡಿದ್ರೆ ಇವಾಗೆಲ್ಲ ಕಿಚನ್ ಎಲ್ಲ ನೋಡಕ್ ಚೆನ್ನಾಗಿದೆ. ನನಗೂ ಹೋಗಿ ಅಡ್ಗೆ ಮಾಡಕ್ಕೆ ಯಾರೇ ಆಗಿರ್ಬೋದು, ನಮ್ ಅಡ್ಗೆ ಮನೆ ಚೆನ್ನಾಗಿದ್ರೆ ನೋಡಕ್ಕೆ ನಮಗೂ ಒಂದು ಅಡ್ಗೆ ಮಾಡಕ್ಕೆ ಇಂಟ್ರೆಸ್ಟ್ ಬರುತ್ತೆ, ಚೆನ್ನಾಗ್ ಕಾಣಿಸುತ್ತೆ ಅನ್ನೋದು ಒಂದು. ಎಲ್ಲಾ ತಗೊಂಡ್ಬಿಟ್ಟೆ ಗೈಸ್, ಎಲ್ಲ ಒಂಥರ ಗ್ಲಾಸ್ ಎಲ್ಲಾ ತಗೊಂಡ್ಬಿಟ್ಟೆ. ಆಮೇಲೆ ನನ್ಗೆ ಭಯ ಆಗೋಗ್ಬಿಡ್ತು, ಇನ್ನೇನ್ ಕೌಂಟ್ರ್ ಹತ್ರ ಬರ್ತಾ ಇದೀನಿ, ಭಯ ಆಗೋಗ್ಬಿಡ್ತು. ಏನಕ್ಕೆ ಅಂತಂದ್ರೆ 2 ವಿಷಯ ನನಗ್ ಭಯ ಆಗಿದ್ದು. ಮೊದಲನೇದು, ನಮ್ಮ ಅಪ್ಪ ಬೈತಾರೆ, ಇದೆಲ್ಲ ಏನಕ್ ಬೇಕಿತ್ತು, ಅನಾವಶ್ಯಕವಾಗಿ ಏನಕ್ ತಂದೆ ಇವನ್ನೆಲ್ಲ ಅಂತ ಪಕ್ಕ ಬೈತಾರೆ ಅನ್ನೋದೊಂದು ಮೈಂಡಿಗೆ ಬಂದ್ಬಿಡ್ತು. ಚಿನ್ನಿ, 2ನೇ ವಿಷಯ ಬಂದು ಮಗಳು ಸ್ಕೂಲ್ ಫೀಸ್ ಬೇರೆ ಕಟ್ಟಬೇಕು. ಅದ್ರ ನಡುವೆ ಇದೆಲ್ಲ ದುಂದು ವೆಚ್ಚ ಬೇಕಾ ಅಂತ ನನಗೆ ಒಂದು ಕ್ವಶನ್ ಮಾರ್ಕ್ ಬಂದ್ಬಿಡ್ತು. ಸೊ ಅದನ್ನ ಎಲ್ಲ ಹಂಗೆ ಎತ್ತಿಟ್ಬಿಟ್ಟೆ. ಏನ್ ಒಂದು 2-2.5 ಸಾವಿರದಷ್ಟು ಹಾಕೊಂಡ್ಬಿಟ್ಟಿದೀನಿ. ಆಗಿದಾಗೋಗ್ಬಿಡ್ಲಿ ಬಿಡು, ಕಿಚನ್ ಎಲ್ಲ ನೀಟ್ ಮಾಡ್ಕೊಂಡ್ಬಿಡ್ಬೇಕು ಅಂತ. ಸರಿ ಬಿಡು, ಬೇಡ ಇನ್ನೊಂದ್ ಸ್ವಲ್ಪ ದಿವಸ ಹೋದ್ಮೇಲೆ ತಗೋಬರೋಣ, ಎಲ್ಲ ನೋಡ್ಕೊಂಡಿದೀನಲ್ಲ ಅಂತ ಅಂದ್ಬಿಟ್ಟು ಅದು ಎಲ್ಲ ಗಾಜಿಂದೇ ಎತ್ಕೊಬಿಟ್ಟಿದೀನಿ ನಾನು. ಪ್ಲಾಸ್ಟಿಕ್ ಯೂಸ್ ಮಾಡ್ಬಾರ್ದು ಅಂತಾರಲ್ಲ, ಸೊ ಹಂಗಾಗಿ ಒಂದ್ ಸ್ವಲ್ಪ ದಿವಸ ಎಲ್ಲ ಸ್ವಲ್ಪ ಕಿಚನ್ನು ಆರ್ಗನೈಸ್ ಎಲ್ಲ ನೀಟಾಗಿ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅದು ಕೂಡ ಆರ್ಗನೈಸಿಂಗ್ ಒಂದ್ ದಿವಸ ಮಾಡಿ ತೋರಿಸ್ತೀನಿ. ಇವಾಗ ಸದ್ಯಕ್ಕೆ ಹೋಲ್ಡ್ ಆನ್ ಮಾಡಿದೀನಿ. ತುಂಬಾ ದಿವಸದಿಂದ ನಿಮ್ಗೂ ಕೂಡ ಹೇಳ್ತಾ ಇದೀನಿ, ಕಿಚನ್ ನ ಸ್ವಲ್ಪ ಚೆನ್ನಾಗಿ ಮಾಡ್ಬೇಕು ಅಂತ. ನಮ್ದು ಅದೇ ಹೇಳಿಲ್ವಾ, ಓಪನ್ ಕಿಚನ್ ಆಗಿರೋದ್ರಿಂದ ಚೆನ್ನಾಗಿ ಅರೇಂಜ್ಮೆಂಟ್ಸ್ ಮಾಡಿದ್ರೆ ಸಕ್ಕದಾಗಿ ಕಾಣಿಸುತ್ತೆ. ಈ ಸ್ವಲ್ಪ ಈ ಹೂವ ಅಂತೀನಿ, ಗಿಡ ಆತರ ಎಲ್ಲ ಪಾಟ್ಸ್ ಎಲ್ಲ ಇಟ್ಟೆ, ಪಾಟ್ಸ್ ಗಿಟ್ಸ್ ಎಲ್ಲ ತಗೊಂಡ್ಬಿಟ್ಟಿದ್ದೆ ಅಲ್ವಾ ಚಿನ್ನಿ? ಆಮೇಲೆ ಯಾಕಪ್ಪ ಅದೆಲ್ಲ ನಿಂಗೆ ತಮ್ಮಂಗೆ ಯಾಕಪ್ಪ ಬೇಕು ಅಂತ ಬೇರೆ ಭಯ ಆಗೋಯ್ತು. ಸೊ ಇವತ್ತು ನೋಡಿ ಇಷ್ಟು ಶಾಪಿಂಗ್ ಮಾಡ್ಕೊಂಡ್ ಬಂದಿದೀವಿ. ಓಕೆ, ನನ್ನ ಮಗಳದೇ ಒಂದ್ 500 ರೂಪಾಯಿ. ಆಮೇಲೆ ಅಲ್ಲಿ ಹೋದ್ರೆ ತಿನ್ನೋದು ಅದೆಲ್ಲ ಮಾಮೂಲಿ ಇದ್ದೇ ಇರುತ್ತೆ, ಅದೆಲ್ಲ ಲೆಕ್ಕ ಹಾಕೊಳಲ್ಲ ನಾನು. ತಿನ್ನೋದೆಲ್ಲ ಲೆಕ್ಕ ಹಾಕಲ್ಲ ನಾನು ಆಕ್ಚುಲಿ. ಏನ್ ಹೇಳ್ಬೇಕು ಹೇಳಿ ಇವಾಗ? ಬಾಡಿ ಲೋಷನ್ ತಗೊಂಡ್ಬಂದಿದ್ದೀನಿ. ಇದೊಂದು ಬೇಗ ಹೇಳ್ಬೇಕು. ತಗೊಂಡ್ಬಂದಿದ್ದೀವಿ ನೋಡಿ, ಇಲ್ಲಿ ಬಿಲ್ ಮಾಡ್ಸವ್ರೆ. ಏನೇನ್ ಶಾಪಿಂಗ್ ಮಾಡೋದಲ್ಲ ಮಾವ. ನೀನೇನ್ ಮಾಡಿಲ್ವಾ? ನಾನ್ ಮಾಡಿದೀನಿ. ಆದ್ರೆ ಯಾವ್ದೋ ಒಂದು ದಪ್ಪ ಜ್ಯೂಸ್ ಹೇಳ್ಕೊಬರ್ಕಾಗಿರ್ಲಿಲ್ಲ. ಒಂದು ನೀರೇ ಅಫರ್ಟ್ ಆಗಿಲ್ಲ. ಇವಾಗ ಇದೆಲ್ಲ ನೋಡಿ, ಇದರೆಲ್ಲ ಗೀಚ್ ಹಾಕಿದಿರಲ್ಲ, ಯಾರು? ನಾವಿಬ್ರು ಗೀಚ್ ಹಾಕಿರೋದು. ಆಯ್ತು, ಇವಾಗ ಎಲ್ಲಾರ್ಗು ಏನ್ ಹೇಳಕ್ ಇಷ್ಟಪಡ್ತೀಯ? ಈ ಬಾಡಿ ಲೋಷನ್ ನೋಡಿ, ಬೇಬಿ ಬಾಡಿ ಲೋಷನ್. ಇನ್ಮೇಲೆ ನನ್ನ ಮಗಳನ್ನ ವಿಡಿಯೋದಲ್ಲಿ ತೋರ್ಸೋದು ಸ್ವಲ್ಪ ಕಮ್ಮಿ ಮಾಡ್ಬಿಡ್ತೀನಿ. ಯಾಕೆ ಅಂತಂದ್ರೆ ಶಿ ಇಸ್ ಗೋಯಿಂಗ್ ಟು LKG. ಸೊ ಅವಳು ಓದಿನ ಕಡೆ ಗಮನ ಕೊಡ್ಲಿ ನನ್ನ ಮಗಳು. ಇನ್ಮೇಲೆ ವಿಡಿಯೋಸ್ ವ್ಲಾಗ್ಸ್ ಅಲ್ಲಿ ಕಾಣಿಸ್ಕೊಳ್ಳೋದು ತುಂಬಾ ಕಮ್ಮಿ ಆಗ್ಬಿಡ್ತಾಳೆ, ಜಾಸ್ತಿ ತೋರ್ಸಲ್ಲ ಗೈಸ್. ಓಕೆ, ಎಲ್ಲಾರ್ಗು ಥ್ಯಾಂಕ್ ಯು ಹೇಳು. ಥ್ಯಾಂಕ್ ಯು ಗೈಸ್. ಹೋ ಸರಿ, ಓಕೆ, ಥ್ಯಾಂಕ್ ಯು ಸೋ ಮಚ್. ಮತ್ತೊಂದು ವ್ಲಾಗಲ್ಲಿ ಸಿಗ್ತೀವಿ. ಅಂಡ್ ಇನ್ನೂ ಶೂ ಪರ್ಚೇಸ್ ಮಾಡಬೇಕು, ಆಮೇಲೆ ಸಾಕ್ಸು. ಯಾಕೆ ಅಲ್ಲಿ ಡಿಮಾರ್ಟ್ ಅಲ್ಲಿ ಎಲ್ಲ ಪ್ರತಿಯೊಂದು A to Z ಅವೈಲಬಲ್ ಇತ್ತು. ಇರುಚಿನಿ A to Z ಅವೈಲಬಲ್ ಇತ್ತು ಅಲ್ಲಿ. ಬಟ್ ಶೂಸ್ ಬಂದು 550 ರುಪೀಸ್ 700 ರುಪೀಸ್ ಏನೋ ಇತ್ತು. ಬಟ್ ನನ್ಗೆ ಸ್ವಲ್ಪ ಕ್ವಾಲಿಟಿ ನೋಡೋಣ ಅಂತ ಅನ್ಕೊಂಡೆ, ಬಾಳ್ಕೆ ಬರುವಂತದ್ದು ಈ ಬಾಟಾ ಲೂನಾರ್ಸ್ ಅಂತೆಲ್ಲ ಇದೆಯಲ್ಲ, ಅದ್ರಲ್ಲಿ ನೋಡ್ಬಿಟ್ಟು ತಗೋಣ ಅನ್ಬಿಟ್ಟು ಕರ್ಕೊಂಡ್ ಬಂದೆ. ಸೊ ಅದೊಂದು ಬಾಕಿ ಉಳ್ದಿದೆ. ಇನ್ನೂ ಒಂದು ಏನಪ್ಪಾ ಅಂದ್ರೆ ಈ ಬ್ಯಾಗ್ ತಗೋಬೇಕಲ್ವಾ ಚಿನ್ನಿ, ಇದ್ರದ್ದು ಲಂಚ್ ಬ್ಯಾಗು ತುಂಬಾ ಚಿಕ್ಕದಿತ್ತು. ವಿಶಾಲ್ ಮಠ ಅಲ್ಲಿ ನೋಡೋಣ ಇರು, ವಿಶಾಲ್ ಮಠಕ್ಕೆ ಹೋಗ್ಬಿಟ್ಟು ಅಲ್ಲೊಂದ್ಸರಿ ನೋಡ್ತೀವಿ. ಸೊ ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಶಾಪಿಂಗ್ ವ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ. ವಿಶಾಲ್ ಮಾರ್ಟ್ ತಪ್ಪಿದ್ರೆ ಡಿ ಮಾರ್ಟ್, ಎಸ್ಪೆಷಲಿ ಮಕ್ಳಿಗೆ ಏನಾದ್ರು ಶಾಪಿಂಗ್ ಮಾಡ್ಬೇಕು ಅಂತಂದ್ರೆ ಅಲ್ಲೇ ಹೋಗಿ ತಗೊಳ್ಳಿ, ತುಂಬಾ ವರ್ತ್ ಇರುತ್ತೆ ನಿಮಗೆ. ಆಕ್ಚುಲಿ ಎಲ್ಲಾನು ಒಂದೇ ಜಾಗದಲ್ಲಿ ಶಾಪ್ ಮಾಡ್ಕೊಂಡು ಆರಾಮಾಗಿ ಬರ್ಬೋದು ನೀವು. ಪೆನ್ನು ಪೆನ್ಸಿಲ್ ಎಲ್ಲ ಸಿಕ್ಬಿಡುತ್ತೆ ಅಲ್ಲಿ. ಸೊ ಓಕೆ, ಥ್ಯಾಂಕ್ ಯು. ಸುಮ್ಮನಿರು ಚಿನ್ನಿ, ಎಷ್ಟು ಕ್ವಾಟ್ಲೆ ಕೊಡ್ತಾಳೆ ಅಂತಂದ್ರೆ
ಬೈಯಂಗಿಲ್ಲ ಬಿಡಂಗಿಲ್ಲ. ಇರುತ್ತಲ್ಲ ಹ್ಮ್. ಒಂದ್ಸಲಿ ನೋಡಕ್ ಬಿಡೋಣ. ಆಯ್ತು ನೋಡಮ್ಮ. ಅಷ್ಟೇ ತಗೊಂಡಿಲ್ಲ ನಿನ್ನ ಹತ್ರ ಇಷ್ಟೊಂದು. ಆಯ್ತು ನೋಡಮ್ಮ. ಬಾಯ್ ಗೈಸ್, ನಾಳೆ ವಿಡಿಯೋ ಮಾಡ್ತಾ ಇರ್ತೀವಿ. ಹ್ಮ್. ಸುಸ್ತಾಗಿದೆ. ಯಪ್ಪ ಎಷ್ಟೊಂದು ಏನ್ ಕಥೆ ಏನ. ಬಾಯ್. ಎಷ್ಟ್ ಮಾತಾಡ್ತಾಳೆ ನೋಡಿ. ತುಂಬಾ ಹಂಗೆ ಕೋಪನು ಬರ್ಸ್ತಾಳ, ಹಂಗೆ ನನ್ ಕೈಲಿ ಒದೆನು ತಿಂತಾಳೆ, ಬೈಸ್ಕೊಂತಾಳೆ. ಆದ್ರೂ ಮಮ್ಮ ಅಂತ ಬರ್ತಾಳೆ. ಅಂತೀನಿ ಒಂದ್ಸಲಿ ಮಮ್ಮ ಅಂತ ಬೈತೀನಿ. I love you ಅಂತೀನಿ. ಮಮ್ಮ ಅಂತೀನಿ. I love you ಅಂತೀನಿ. ಮಮ್ಮ ಅಂತಿದಷ್ಟೇ ಅಂತ ಕೇಳ್ತೇವೆ. ಓದ್ಬೇಕು ಗೈಸ್, LKG ಹೋಗ್ತಾ ಇದೀರಾ, ಓದ್ಬೇಕು, ಸುಮ್ನೆ ಅಲ್ಲ. ಟಿವಿ ಸ್ಕೂಲ್ ಅಷ್ಟೇ, ಆ ಸ್ಕೂಲ್ ನಾವೇ ಸ್ಕೂಲ್ ಇವತ್ತು. ಸರಿ ಆಯ್ತು, ಇವಳು ಬಿಟ್ರೆ ಇನ್ನ ಮಾತಾಡ್ತಾನೆ ಇರ್ತಾಳೆ. ನೆಕ್ಸ್ಟ್ ಬಾಯ್ ಗೈಸ್. ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋ ಮಾತಾಡ್ತೀನಿ ಗೈಸ್. ನಮ್ಮ ಏನೇನಿದ್ರು ನೋಡಿ ಗೈಸ್. ಸಿಕ್ಕಿದ್ದು ಹಿಂಗ ಹಾಕೋದು ಹಿಂಗ್ ತೆಗಿಯೋದು ಇಷ್ಟೇ ನಮ್ಮ ಅಮ್ಮಂದು. ಇನ್ನೊಂದು ಶಾಪಿಂಗ್ ಮಾಡ್ಬೇಕು. ಇದನ್ನ ತಗೋ ಬಂದವ್ರೆ ಒಂದ್ 4. ಒಂದೊಂದ್ಸಲಿ ಹೆಂಗ್ ಕೋಪ ಬರ್ಸ್ತಾಳೆ ಅಂದ್ರೆ, ಹೆಂಗ್ ಒಡ್ಸ್ಕೊಂತಾಳೆ ಅಂದ್ರೆ ಅಲ್ಲಮ್ಮ. ಅಷ್ಟೇ ನಿನ್ ಕತೆ. ಸರಿ ಇವಾಗೆಲ್ಲ ಎತ್ತಿಕೊಂಡ್ ಬಾಮ. ಅಯ್ಯೋ ಬೇಗ